ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿಮಾ ಮೊತ್ತ ಬಿಡುಗಡೆಗೊಳಿಸಲು ಆಗ್ರಹಿಸಿ ಹಲಗೂರಿನ ನಾಡ ಕಚೇರಿ ಎದುರು ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ದೇಶದ ರೈತರ ಬಾಳಲ್ಲಿ ಬಹುದೊಡ್ಡ ಕ್ರಾಂತಿಕಾರಕ ಬದಲಾವಣೆ ತರುವ ಯೋಜನೆ ಎಂದು ಪ್ರಧಾನಮಂತ್ರಿಯಾದಿಯಾಗಿ ಆಳುವ ಸರ್ಕಾರಗಳಿಂದ ಬಿಂಬಿತವಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಯಾವುದೇ ಲಾಭವಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ತಕ್ಷಣ ವಿಮಾ ಮೊತ್ತ ಬಿಡುಗಡೆ ಮಾಡಲೇಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತ್ ರಾಜ್ ಮಾತನಾಡಿ, ಈ ಯೋಜನೆಯ ಹೆಸರಲ್ಲಿ ಖಾಸಗಿ ವಿಮಾ ಕಂಪನಿಗಳಿಗೆ ಸರ್ಕಾರ ಹಾಗೂ ರೈತರ ಹಣವನ್ನು ದೋಚಲು ಅನುಕೂಲ ಮಾಡಿಕೊಡಲಾಗುತ್ತಿದೆ. ಮೊದಲಿಗೆ ಬೆಳೆ ನಷ್ಟ ಹೊಂದಿದ ರೈತರಿಗೆ ಈ ವಿಮಾ ಯೋಜನೆಯಲ್ಲಿ ಪರಿಹಾರ ನೀಡಲು ನಿಗದಿಪಡಿಸಿರುವ ಮಾನದಂಡವೇ ರೈತ ವಿರೋಧಿಯಾಗಿದೆ. ಬೆಳೆ ನಷ್ಟ ಹೊಂದಿದ ರೈತರು ಪ್ರತ್ಯೇಕವಾಗಿ ವಿಮಾ ಮೊತ್ತ ಪಡೆಯಲು ಸಾಧ್ಯವಿಲ್ಲ. ಬದಲಾಗಿ ಇಡೀ ತಾಲೂಕು, ಬ್ಲಾಕ್ ಬರಪೀಡಿತ ಪ್ರದೇಶವೆಂದು ಸರ್ಕಾರ ಘೋಷಣೆ ಮಾಡಿದರೆ ಮಾತ್ರ ವಿಮೆ ಮಾಡಿಸಿರುವ ರೈತನಿಗೆ ಪರಿಹಾರ ದೊರೆಯುತ್ತದೆ. ಬರಗಾಲ ಘೋಷಣೆಯಾಗಿ ಹಲವಾರು ತಿಂಗಳುಗಳೇ ಕಳೆದರೂ ಸಹ ಫಸಲ್ ಬಿಮಾ ಯೋಜನೆಯಡಿ ಮಳವಳ್ಳಿ ತಾಲೂಕಿನ ರಾಗಿ ಬೆಳೆದ ರೈತರು ಸೇರಿದಂತೆ ಇತರೆ ಬೆಳೆಗಳಿಗೆ ವಿಮಾ ಮೊತ್ತ ಬಿಡುಗಡೆಯಾಗಿರುವುದಿಲ್ಲ. ಹಾಗಾಗಿ ಈ ಯೋಜನೆಯಡಿ ನೋಂದಾಯಿಸಿಕೊಂಡಿರುವ ರಾಗಿ ಬೆಳೆಗಾರ ರೈತರಿಗೆ ತಕ್ಷಣ ವಿಮಾ ಮೊತ್ತವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಏನಾಗಿದೆ ಅಂತ ಹೇಳಿದ್ರೆ, ಅವರು ಜನರ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಬಳಸಿಕೊಂಡು ಜನರ ಬದುಕಿನ ಪ್ರಶ್ನೆಗಳನ್ನ ಬದಿಗೊತ್ತಿ ಜನರನ್ನ ಯಾಮರಿಸತಕ್ಕಂತಹ, ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಮಗೆ ಇಲ್ಲಿ ಕೇಳ್ತಾ ಇದೀವಿ, ನಾವು ಬರ ಪರಿಹಾರವನ್ನ ಕೊಡಿ, ಮತ್ತೆ ಫಸಲ್ ಬಿಮಾ ಯೋಜನೆಯಲ್ಲಿ ಏನು ನಾವು ವಿಮಾ ಕಂತನ್ನ ಕಟ್ಟಿದೆವೋ ನಮಗೆ ಪರಿಹಾರವನ್ನ ಕೊಡಿ, ಆ ವಿಮಾ ಕಂತನ ಮೊತ್ತವನ್ನ ಕೊಡಿ ಅಂತೇಳಿ ನಾವು ಇಲ್ಲಿ ಬೀದಿಲಿ ನಿಂತು ಹೋರಾಟ ಮಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಅವ್ರೇನ್ ಹೇಳ್ತಾರೆ, ರೈತರುಗಳಿಗೆ ಬದುಕಿನ ಪ್ರಶ್ನೆ ಬೇಕಾಗಿಲ್ಲ, ರೈತರ ಮಕ್ಕಳಿಗೆ ಉದ್ಯೋಗದ ಪ್ರಶ್ನೆ ಬೇಕಾಗಿಲ್ಲ, ರೈತರ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯದ ಪ್ರಶ್ನೆ ಬೇಕಾಗಿಲ್ಲ. ಅವರು ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಯಾವುದೋ ಒಂದು ಕೇಸರಿ ಧ್ವಜವನ್ನ ಮನೆಯಲ್ಲಿ ಆರಿಸೋದ್ರಿಂದ ರೈತರ ಬದುಕು ಹಸನ ಆಗ್ತದ, ಅಥವಾ ಇನ್ನೆಲ್ಲೋ ಒಂದ್ ಕಡೆ ರಾಮಗುಡಿಯನ್ನ ಕಟ್ಟೋದ್ರಿಂದ ರೈತರ ಬದುಕು ಹಸನ ಆಗ್ತದ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಬದುಕನ್ನ ಉತ್ತಮಪಡಿಸಬೇಕು. ಆ ನಿಟ್ಟಿನಲ್ಲಿ ಅವರ ಯೋಜನೆಗಳು, ನೀತಿಗಳನ್ನ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ರೈತರ ಮತ್ತು ರೈತ ಸಂಘಟನೆ ಒತ್ತಾಯ ಆಗಿರ್ತದೆ. ಇದೇ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಸುನೀಲ್ ಮೂಲಕ ಜಿಲ್ಲಾಧಿಕಾರಿ ಹಾಗೂ ಕೃಷಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಎನ್ ಲಿಂಗರಾಜಮೂರ್ತಿ, ಹಲಗೂರು ಹೋಬಳಿ ಅಧ್ಯಕ್ಷರಾದ ಮಹಾದೇವು, ನಾರಾಯಣಗೌಡ, ಪ್ರಮೀಳಾ, ಗಣೇಶ್, ಲಿಂಗರಾಜ, ರವಿಗೌಡ, ತಮ್ಮಣ್ಣಗೌಡ, ಮಹಾದೇವು, ನಾಗೇಶ, ಗ್ರಾಮ ಪಂಚಾಯತಿ ಸದಸ್ಯರು ತಿಮ್ಮೇಗೌಡ, ಶಿವಪ್ಪ ವಹಿಸಿದ್ದರು.